ಹಾಯ್ ಐ ಆಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಗಿತ್ತಂದರೆ ನನಗೆ ಐ ಹ್ಯಾವ್ PCOS. ಐ ವಾಂಟೆಡ್ ಟು ಶೇರ್ ಅಬೌಟ್ ಹೌ ಐ ರಿವರ್ಸ್ಡ್ ಮೈ PCOS ಆ್ಯಂಡ್ ವಾಟ್ ಇಸ್ ಮೈ ಹೆಲ್ತ್ ಕಂಡೀಷನ್ ರೈಟ್ ನಾವು, ಏನಾಗ್ತಿದೆ ಹಿಂಗೆ ಅಂತ ಒಂದು ಚಿಕ್ಕ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ತುಂಬ ನನಗೆ ಸುತ್ತಮುತ್ತ ಇರೋರಾಗಲಿ ಅವ್ರಿಗೆಲ್ಲ ಆರ್ ಅಂಡರ್ಗೋಯಿಂಗ್ ಸರ್ಜರಿ ಟು ಗೆಟ್ ದ ಸಿಸ್ಟ್ ರಿಮೂವ್ಡ್. ಐ ವಾಸ್ ಶಾಕ್ಡ್. ನನಗೆ ತುಂಬ ಶಾಕ್ ಆಯಿತು, ಏನಕ್ಕೆ ಚಿಕ್ಕ ವಯಸ್ಸಲ್ಲೇ ಸರ್ಜರಿ ಎಲ್ಲ ಮಾಡಿಸ್ಕೊತಿದ್ದಾರೆ. ಬಿಕಾಸ್ ನಾನು ವಾಸ್ 19, ಐ ಜಸ್ಟ್ ಗಾಟ್ ಮೈ ಸ್ಕ್ಯಾನ್ ಡನ್ ಒನ್ಸ್. ಅದ್ರಲ್ಲಿ ಗೊತ್ತಾಯಿತು ನನ್ನ ಓವರೀಸ್ ಆರ್ ಡಬಲ್ ದ ಸೈಜ್ ಇಟ್ ಹ್ಯಾಸ್ ಟು ಬಿ ನಾರ್ಮಲಿ ಅಂತ. ಸೊ ಅದು ಗೊತ್ತಾಗಿದ ತಕ್ಷಣ ಅಫ್ಕೋರ್ಸ್ ಐ ವಾಸ್ ಲಾಸ್ಟ್. ನನಗೆ ಏನು ಮಾಡಬೇಕು, ಹೆಂಗೆ, ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಬೈ ದ ವೇ, ಅದನ್ನು ಮಾತ್ರ ನೋಡಬೇಡಿ, ನಾನು ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ಏನು ಮಾಡಬೇಕು, ನನಗೇನು ಗೊತ್ತಿಲ್ಲ. ಐ ಆಮ್ ಜಸ್ಟ್ 19 years old. ನನಗೇನು ಗೊತ್ತಾಗುತ್ತೆ PCOS ಬಗ್ಗೆ ಎಲ್ಲ. ನಾನು ಮುಂಚೆ ಇರೋ ಫೋಟೋಸು ಎಲ್ಲ ಹಾಕ್ತೀನಿ. ಐ ವಾಸ್ ಸೋ ಅಂಡರ್ ಕಾನ್ಫಿಡೆಂಟ್. ನನಗೆ ಹೇರ್ ಫಾಲ್ ಇಶ್ಯೂ, ಆ್ಯಕ್ನೆ, ವೆರಿ ಬ್ಯಾಡ್ ಆ್ಯಕ್ನೆ. ಬಟ್ ಇವಾಗ ನೋಡ್ಬೋದು ಐ ಡು ನಾಟ್ ಹ್ಯಾವ್ ದ್ಯಾಟ್ ಮಚ್ ಆ್ಯಕ್ನೆ ಅಟ್ ಆಲ್. ಆ್ಯಕ್ನೆ ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು ನನಗೆ. ಆಯಿತಾ, ಎಷ್ಟು ಡಾಕ್ಟ್ರುಗಳ ಹತ್ರ ತಿರುಗಾಡ್ಬಿಟ್ಟಿದ್ದೀನಿ ಅಂದರೆ ಸುಮಾರು ಒಂದು 8 ರಿಂದ 9 ಡಾಕ್ಟರ್ ಹತ್ರ ಹೋಗಿದ್ದೀನಿ. ನೋಬಡಿ ಟೋಲ್ಡ್ ಮಿ ವಾಟ್ ಎಕ್ಸಾಕ್ಟ್ಲಿ ಶುಡ್ ಐ ಬಿ ಡೂಯಿಂಗ್ ಫಾರ್ ಮೈ PCOS ಅಂತ. ಯಾರಿಗೂ ಗೊತ್ತಿಲ್ಲ, ಬಿಕಾಸ್ ಇಟ್ ವಾಸ್ ಇನ್ 2020. ಸೊ ಡಾಕ್ಟರ್ಸ್, ಐ ಡೋಂಟ್ ನೋ ದೆನ್, ಇಟ್ ವಾಸ್ ನಾಟ್ ದ್ಯಾಟ್ ದೇರ್. ಆ್ಯಂಡ್ ಐ ರೀಸೆಂಟ್ಲಿ ನಾನೊಂದು ಪಾಡ್ಕಾಸ್ಟು ನೋಡಿದೆ, ಅದರಲ್ಲಿ ಒನ್ ಗೈನಕಾಲಜಿಸ್ಟ್ ಟೋಲ್ಡ್ ದ ಸ್ಟೇಟ್ಮೆಂಟ್. ಆಯಿತಾ, ಅವರೆಲ್ಲ ಡಾಕ್ಟರ್ ಓದಬೇಕಾದ್ರೆ MBBS ಆಗಲಿ PCOS ಅನ್ನೋದು ಒಂದು ಚಿಕ್ಕ ಚಾಪ್ಟರ್ ಆಗಿತ್ತು ಅಷ್ಟೇ ಅಂತೆ. ಆ್ಯಂಡ್ ಕ್ವೆಶನ್ಸ್ ಎಕ್ಸಾಮಲ್ಲಿ ಆ ಕ್ವೆಶನ್ಸ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಈ ಸ್ವಲ್ಪ ಜನ ಅದನ್ನ ಇಗ್ನೋರು ಮಾಡ್ತಾ ಇದ್ರಂತೆ. ಬಟ್ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 3ರಲ್ಲಿ 1 ಜನಕ್ಕೆಲ್ಲ PCOS ಇದೆ. ನಿಮ್ಮ ಸುತ್ತಮುತ್ತಲ್ಲೇ ನೋಡ್ಬೋದು, ಒಬ್ರಲ್ಲ ಒಂದಲ್ಲ ಒಂದು ಹುಡುಗಿ PCOS ಇದ್ದೇ ಇರುತ್ತೆ. ಆಯ್ತಾ, ಬಟ್ ನಾನು ಇದು ಹೈ ಟೈಮ್ ಅನ್ಕೊಂಡು ಐ ಥಾಟ್ ಐ ಶುಡ್, ಬಿಕಾಸ್ ನಾನು ನ್ಯಾಚುರಲಿ ಇದನ್ನ ರಿವರ್ಸ್ ಮಾಡಿದ್ದೀನಿ. ನನ್ನ PCOS ಅನ್ನೋದು ನ್ಯಾಚುರಲಿ ಐ ರಿವರ್ಸ್ಡ್ ಇಟ್. ಆ್ಯಂಡ್ ಇವಾಗ ಕಾಲದಲ್ಲಿ ತುಂಬ ಜನ ಸರ್ಜರಿ ಅಂತ ಅವ್ರಿಗೆ ಎಷ್ಟು ಪ್ಯಾನಿಕ್ ಆಗ್ತಾ ಇದ್ದಾರೆ. ಸೊ ಐ ಥಾಟ್ ಐ ಶುಡ್ ಜಸ್ಟ್ ಶೇರ್ ಮೈ ಜರ್ನಿ ಸೊ ದಟ್ ನಿಮ್ಗೆಲ್ಲಾನು ಒಂದು ಚಿಕ್ಕ ಧೈರ್ಯ ಬರುತ್ತೆ. ಓಕೆ, ಇಟ್ಸ್ ರಿವರ್ಸಿಬಲ್ ನ್ಯಾಚುರಲಿ ಅಂತ ಹೇಳ್ಬಿಟ್ಟು ಐ ಥಾಟ್ ಐ ಶುಡ್ ಮೇಕ್ ದಿಸ್ ವಿಡಿಯೋ. ಸೊ ದ್ಯಾಟ್ಸ್ ದ ಗೋಲ್. ಐ ನೋ ತುಂಬ ಲಾಂಗ್ ಆಗ್ಬೋದು, ಬಟ್ ಪ್ಲೀಸ್ ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸಿಂಪಲ್. ಐ ವಾಸ್ ಇನ್ ಕಾಲೇಜ್. ಆಯ್ತಾ, ನಾನು BSc ಮಾಡ್ತಾ ಇದ್ದೆ, ಹುಬ್ಳಿಯಲ್ಲಿದ್ದೆ. ನಾನು ತುಂಬ ರಿಸರ್ಚ್ ಮಾಡಿದಾಗ, ಅಂದರೆ ಅವಾಗಿನ್ನು LLMs ಅವೆಲ್ಲ ಇರಲಿಲ್ಲ. ಆಯ್ತಾ, ಇವಾಗ ಅಟ್ಲೀಸ್ಟ್ ಈಸಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಆರ್ಟಿಕಲ್ಸ್ ಓದ್ಬಿಟ್ಟು ಗೂಗಲಲ್ಲಿ ನೋಡ್ಬಿಟ್ಟೆ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನು ಒಂದೇ ವಿಷಯ. ಏನು ಗೊತ್ತಾಗಿದ್ದೇನು, ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಇದೆ, ಬರ್ತ್ ಕಂಟ್ರೋಲ್ ಪಿಲ್ಸ್ ಅಂತ, ಅದಂತ ಇದಂತ ಇದೆ. ಬಟ್ ಅದರಿಂದ ಸೈಡ್ ಎಫೆಕ್ಟ್ಸು ಹಂಗೆ ಇದೆ. ಆ್ಯಂಡ್ ಅದರಿಂದ ನಿನ್ನ PCOS ಪ್ರಾಬ್ಲಮ್ ಹೋಗುತ್ತೆ ಅನ್ನೋ ಗ್ಯಾರಂಟಿನೂ ಏನೂ ಇರಲಿಲ್ಲ. ಸೊ ನನಗೆ ಗ್ಯಾರಂಟಿ ಇಲ್ಲ ಅಂದಮೇಲೆ ನಾನು ಏನಕ್ಕೆ ದುಡ್ಡು ಖರ್ಚು ಮಾಡಬೇಕು ಅನ್ನೋದೇ ನನ್ನ ಸಿಂಪಲ್ ಪಾಯಿಂಟ್ ಇತ್ತು. ಅದಕ್ಕೆ ಸರಿ ಏನು ಮಾಡ್ಬೋದು ನ್ಯಾಚುರಲಿ ಅಂತ ನಾನು ತಿಳ್ಕೊಳಕ್ಕೆ ಹೋದಾಗ ಅವಾಗ ಒಂದೇ ಆನ್ಸರ್ ನನಗೆ ಸಿಕ್ಕಿತ್ತು, ಲೈಫ್ ಸ್ಟೈಲ್. ನಾನು 19 years ತುಂಬ ಕೆಟ್ಟದಾಗಿ ಜೀವನ ನಡೆಸಿದ್ದೀನಿ ಇನ್ ಟರ್ಮ್ಸ್ ಆಫ್ ಮೈ ಹೆಲ್ತ್. ಯಾವಾಗಾದ್ರೂ ತಿನ್ನೋದು, ಎಷ್ಟು ಬೇಕಷ್ಟು ತಿನ್ನೋದು ಇಲ್ಲ, ಊಟಕ್ಕೊಂದು ಕಂಟ್ರೋಲ್ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ನಾನು ಹೊರಗಿನ ಊಟ ತಿಂತಿರ್ಲಿಲ್ಲ. ಇದೊಂದು ಹ್ಯಾವ್ ಟು ಟೆಲ್, ಐ ಡಿಡ್ ನಾಟ್ ಹ್ಯಾವ್. ನಾನು ಹೊರಗಿನ ಊಟ ತಿಂದು ಏನು ದಪ್ಪ ಆಗಿರಲಿಲ್ಲ, ಅಥವಾ ಹೊರಗಿನ ಊಟ ತಿಂದ್ಬಿಟ್ಟೆ ನಂಗೆ PCOS ಬಂದಿರಲಿಲ್ಲ. ಇಟ್ ವಾಸ್ ಆಲ್ ಹೋಮ್ ಮೇಡ್ ಫುಡ್. ಬಟ್ ಹೋಮ್ ಮೇಡ್ ಫುಡ್ ಆದರೂ ಪೋರ್ಷನ್ ಕಂಟ್ರೋಲ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ತಿನ್ನಬೇಕು, ಒಂದು ಮನುಷ್ಯಕ್ಕೆ ದಿನಕ್ಕೆ ಎಷ್ಟು ಬೇಕು, ನನಗೆ ಆ ಕಂಟ್ರೋಲ್ ಇರಲಿಲ್ಲ. ದಟ್ ವಾಸ್ ಮೈ ಪ್ರಾಬ್ಲಮ್. ನನಗೆ ಕ್ರೇವಿಂಗ್ಸ್ ತುಂಬ ಆಗ್ತಿತ್ತು. ಅಗೇನ್ ಇಟ್ಸ್ ರಿಲೇಟೆಡ್ ಟು PCOS ಇಟ್ ಸೆಲ್ಫ್. ಓಕೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಡಯಾಬಿಟೀಸಲ್ಲಿ ಇದ್ದರೆ ಇದನ್ನು ಬರೋ ಚಾನ್ಸಸ್ ಹೈ ಆಗಿರುತ್ತೆ. ಆಯಿತಾ, ನಮ್ಮ ಫ್ಯಾಮಿಲಿಯಲ್ಲಿ ದೇರ್ ಇಸ್ ಅ ಡಯಾಬಿಟೀಸ್ ಹಿಸ್ಟ್ರಿ ಆ್ಯಂಡ್ ದ್ಯಾಟ್ಸ್ ದ ರೀಸನ್ ಐ ವಾಸ್ ಇನ್ಸುಲಿನ್ ರೆಸಿಸ್ಟೆಂಟ್. ವೆನ್ ಯುವರ್ ಇನ್ಸುಲಿನ್ ರೆಸಿಸ್ಟೆಂಟ್, PCOS ಆಗೋ ಕಾರಣ ಇಟ್ಸ್ ವೆರಿ ಈಸಿ ಟು ಗೆಟ್ PCOS. ದ ಹೋಲ್ ವಿಶಸ್ ಸೈಕಲ್ ಅಂತಲೇ ಅನ್ಕೊಳ್ಳಿ. ಆಯಿತಾ, ಸೊ ನಾನೇನು ಮಾಡಿದೆ, ಸರಿ ಇವಾಗ ಇದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೆಲಸ ಮಾಡಲ್ಲ, ಒಂದೇ ಕೆಲಸ ಮಾಡೋದು ಫುಡ್ ಈಸ್ ಯೋರ್ ಮೆಡಿಸಿನ್ ಅಂತ ನನಗೆ ಗೊತ್ತಾಯಿತು. ಥಿಂಗ್ಸ್ ದಟ್ ಐ ಡಿಡ್ ಟು ಲೂಸ್ ವೇಟ್ ಅಂತ ಹೇಳ್ತೀನಿ. ಫಸ್ಟ್, ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ವಿತ್ ಪೋರ್ಷನ್ ಕಂಟ್ರೋಲ್. ಸುಮ್ಮನೆ ಹೆಲ್ತಿ ಅಂತ ಹೇಳ್ಬಿಟ್ಟು ಒಂದು 3-4 ಬೌಲ್ ಹಾಕೊಂಡು ತಿಂತಾನೆ ಇರಲಿಲ್ಲ. ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ತಿಂದೆ. ಸೆಕೆಂಡ್ ಥಿಂಗ್, ಐ ವಾಸ್ ಡ್ರಿಂಕಿಂಗ್ ಲಾಟ್ಸ್ ಆಫ್ ವಾಟರ್. ಮಿನಿಮಮ್ 4 ಲೀಟರ್ ನೀರು ಕುಡಿತಾನೆ ಇದೆ ಪರ್ ಡೇ. ಥರ್ಡ್ ಥಿಂಗ್, ಐ ವಾಸ್ ವಾಕಿಂಗ್ ಮೋರ್ ದ್ಯಾನ್ 10K ಸ್ಟೆಪ್ಸ್. ಒಂದೊಂದಿನ 15K, ಒಂದಿನ 20K. ಸೊ 10K ಇಸ್ ಅ ಬೆಂಚ್ ಮಾರ್ಕ್. ಅದ್ರ ಮೇಲೇ ನಡಿಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೆ ನಾನು. ಸೊ ಅಷ್ಟು ನಡೀತಿದ್ದೆ. ಆ್ಯಂಡ್ ಎವ್ರಿ ಡೇ ಐ ವಾಸ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ನೆಕ್ಸ್ಟ್ ಒನ್, ಎವ್ರಿ ಡೇ ಮಾರ್ನಿಂಗ್ ಎದ್ದೇಳಿದ ತಕ್ಷಣ ಬಿಫೋರ್ ಐ ಕನ್ಸ್ಯೂಮ್ ಎನಿ ಮೀಲ್,
ಎನಿ ಮೀಲ್ ತೊಗೊಳಕ್ಕಿಂತ ಮುಂಚೆ ಫಸ್ಟ್ ನಾನು ಒಂದು ಗ್ಲಾಸಲ್ಲಿ ಅಂದರೆ ಇಷ್ಟು ACV ಹಾಕೊಂಡು ಆಪಲ್ ಸೈಡರ್ ವಿನೆಗರ್ ಅಂತಾರೆ, ತುಂಬ ಕೆಟ್ಟದಾಗಿರುತ್ತೆ. ಐ ಮೀನ್ ಐ ಹಾನೆಸ್ಟ್ಲಿ ಟೆಲ್, ಬಟ್ ಕಷ್ಟಪಟ್ಟರೆ ನಿಮಗೆ ರಿಸಲ್ಟ್ಸ್ ಬರೋದು. ಅದನ್ನು ಹಾಕ್ಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಅದನ್ನು ಎವ್ರಿ ಡೇ ಮಾರ್ನಿಂಗ್ ಐ ವಾಸ್ ಡ್ರಿಂಕಿಂಗ್ ಇಟ್. ಅದರಿಂದ ನಂದು ಕ್ರೇವಿಂಗ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಿತ್ತು, ಆಯಿತಾ. ಸೊ ಅದು ಡೈರೆಕ್ಟಾಗಿ ನನ್ನ PCOS ರಿವರ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿಲ್ಲ, ಬಟ್ ಇಟ್ ಹೆಲ್ಪ್ಡ್ ಇನ್ ಕಂಟ್ರೋಲಿಂಗ್ ಮೈ ಕ್ರೇವಿಂಗ್ಸ್ ಆ್ಯಂಡ್ ಹೆಲ್ಪ್ಡ್ ಇನ್ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಇನ್ ಮೈ ಬಾಡಿ. ಬಿಕಾಸ್ ನಾನು ಅದಾದಮೇಲೆ ನಾನು ತುಂಬ ಕಾರ್ಬ್ಸ್ ತಿಂತಾ ಇದ್ದೆ. ಕಾರ್ಬ್ಸ್ ಅಬ್ಸಾರ್ಪ್ಷನ್ ಚೆನ್ನಾಗಾಗಬೇಕಲ್ಲ, ಅದಕ್ಕೆ ಇದನ್ನು ನಾನು ತೊಗೊತಾ ಇದ್ದೆ ಆಸ್ ಅಷ್ಟೇ. ಆ್ಯಂಡ್ ಇಟ್ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ಕಮಿಂಗ್ ಟು ನೈಟ್ ಐ ವಾಸ್ ಡ್ರಿಂಕಿಂಗ್ ಗ್ರೀನ್ ಟೀ. ಆ್ಯಕ್ಚುಲಿ ನಾನು ಸ್ಪಿಯರ್ಮೆಂಟ್ ಟೀ ಸ್ಟಾರ್ಟ್ ಮಾಡಿದ್ದೆ ಬಿಕಾಸ್ ಇಟ್ಸ್ ಗುಡ್ ಫಾರ್ ಹೇರ್ ಅಂತ. ಬಿಕಾಸ್ ನನ್ನ ಹೇರ್ ಲಾಸು ಇದೆ, ಐ ಮೀನ್ ಹೇರ್ ಥಿನ್ನಿಂಗ್ ಇಶ್ಯೂಸು ಇದೆ, PCOS ಇಸ್ ರಿಲೇಟೆಡ್ ಟು ಅ ಲಾಟ್ ಆಫ್ ಸ್ಟಫ್. ಸೊ ಐ ಹ್ಯಾಡ್ ಸೊ ನಾನು ಸ್ಪಿಯರ್ಮೆಂಟ್ ಟೀ ಐ ವಾಸ್ ಡ್ರಿಂಕಿಂಗ್. ಆಮೇಲೆ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ದೆ. ಸ್ಕ್ಯಾನ್ ಮಾಡಿಸಿದಾಗ ನನಗೆ ಗೊತ್ತಾಗಿದ್ದು ಆ್ಯಂಡ್ ಬೈ ದ ವೇ ಈ ಎಲ್ಲ ಕೋರ್ಸಲ್ಲೂ ನನ್ನ ಪೀರಿಯಡ್ಸ್ ಮಾತ್ರ ರೆಗ್ಯುಲರ್ ಆಗಿತ್ತು. ನನ್ನ ಪೀರಿಯಡ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮುಂಚೆ ನಾನು ಜಿಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಸುಮಾರು ಒಂದೊಂದು ತಿಂಗಳು ಹೋಗಿ ಮಿಸ್ ಆಗಿಬಿಡ್ತಿತ್ತು ಅಷ್ಟೇ, ಆಯಿತಾ. ಬಟ್ ಹೆವಿ ಸ್ಟ್ರೆಸ್ ಇರ್ತಾ ಇತ್ತು ನನಗೆ. ಅದಾದಮೇಲೆ ಇದೆಲ್ಲ ನನ್ನ ರೋಟೀನ್ ಒಂದು 6 ತಿಂಗಳು ಕರೆಕ್ಟಾಗಿ ಫಾಲೋ ಮಾಡಿದ್ಮೇಲೆ ಐ ಲಾಸ್ಟ್ 15 kilos. ಐ ವಾಸ್ ವೆರಿ ಹ್ಯಾಪಿ, ಫಿಟ್ ಆ್ಯಂಡ್ ವೆರಿ ಫೈನ್. ಅದಾದಮೇಲೆ ನನ್ನ ಹೇರ್ಗೂ ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಮಿನಾಕ್ಸಿಡಿಲ್ ಎಲ್ಲ ಟ್ರೀಟ್ಮೆಂಟ್ ಅದು, ಆಮೇಲೆ ಸ್ವಲ್ಪ ನ್ಯೂಟ್ರಿಷನ್ಸ್ ಟ್ಯಾಬ್ಲೆಟ್ಸ್ ಅದು ಇದು. 6 months ಆದಮೇಲೆ ನಾನು ಅಲ್ಟ್ರಾ ಸ್ಕ್ಯಾನ್ ಮಾಡಿಸಿದ ತಕ್ಷಣ ಓ ಮೈ ಗಾಡ್, ನಂಬಕ್ಕಾಗಲ್ಲ. 4 centimeters ಇದ್ದಿದ್ದು ನನ್ನ ಹತ್ರ ರಿಪೋರ್ಟ್ಸ್ ಇವಾಗ ಮಿಸ್ ಆಗಿಬಿಟ್ಟಿದೆ, ಬಟ್ ಐ ಡೆಫಿನೆಟ್ಲಿ ಪುಟ್ ಅಪ್ ಹಿಯರ್. ನಿಮಗೆ ಅದು ರಿಪೋರ್ಟ್ ಸಿಕ್ಕಿದ ತಕ್ಷಣ 4 centimeter ಇದ್ದಿದ್ದು ನಂದು ಓವರೀಸ್ ಆರ್ ನಾರ್ಮಲ್ ಅನ್ನೋ ಆ ಸ್ಟೇಟ್ಮೆಂಟ್ ನಾನು ಓದಿ ರಿಪೋರ್ಟಲ್ಲಿ ಐ ವಾಸ್ ಲೈಕ್ ಡ್ಯಾಮ್ ಬ್ರೋ, ಬಿಕಾಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಲೈಫ್ ಸ್ಟೈಲ್ ಅನ್ನೋದು ತುಂಬ ಕಷ್ಟ ಮಾಡೋದು. ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿಬಿಟ್ಟು, ಶುಗರ್ ಬಿಟ್ಟು, ಮೈದಾ ಬಿಟ್ಟು, ಆಮೇಲೆ ಬೇರೆ ಬೇರೆ ಥಿಂಗ್ಸ್ ಏನೇನು ಅವಶ್ಯಕತೆ ಇಲ್ಲ, ಆಲ್ಕೋಹಾಲ್ ಆಗಲಿ ಅವೆಲ್ಲ ದೂರ ಇಡಬೇಕು. ಬಿಕಾಸ್ ಇದು PCOS ಅನ್ನೋದು ಇಸ್ ಲೈಫ್ ಸ್ಟೈಲ್ ಡಿಸಾರ್ಡರ್. ನಿಮಗೆ ನಿಮ್ಮ ಲೈಫ್ ನೀವು ಹೆಂಗೆ ಲೀಡ್ ಮಾಡ್ತಿದ್ದೀರಾ ಅದನ್ನು ನೀವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಯು ಕೆನಾಟ್ ಡೂ ಎನಿಥಿಂಗ್. ನಿಮಗೆ ಆ ಟ್ಯಾಬ್ಲೆಟ್ ತೊಗೊಂಡೆ, ಈ ಟ್ಯಾಬ್ಲೆಟ್ ತೊಗೊಂಡೆ, ಆ ಡಾಕ್ಟರ್ ಹತ್ರ ಹೋದೆ, ಇಷ್ಟು ಖರ್ಚು ಮಾಡಿದೆ, ನಿಮಗೆ ರಿಸಲ್ಟ್ ಬರಲ್ಲ ಅನ್ಲೆಸ್ ಯು ಕರೆಕ್ಟ್ ಯುವರ್ ಲೈಫ್ ಸ್ಟೈಲ್ ಅಲ್ವಾ. ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಅದಕ್ಕೆ ಕರೆಯೋದಕ್ಕೆ. ನೀವು ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೇ ನಿಮ್ಗೆ ಡಿಸೈಡ್ ಆಗೋದು ಅಷ್ಟೇ. ಆ್ಯಂಡ್ ನನಗೆ ಇದು ಆಲ್ಮೋಸ್ಟ್ 3 ವರ್ಷದ ಕತೆ. ಅವತ್ತಿಂದ ಇವತ್ತುವರೆಗೂ ನಾನು ಹೇಳ್ತಿದ್ದೀನಿ, ನನ್ನ ಲೈಫ್ ಸ್ಟೈಲ್ ನಾನು ಒಂದು ರೇಂಜಿಗೆ ಅವಾಗ ತುಂಬ ಸ್ಟ್ರಿಕ್ಟ್ ಆಗಿದೆ. ಇವಾಗ ನಾನು ನಾರ್ಮಲ್ ಆಗಿದ್ದೀನಿ, ಅಷ್ಟು ತೀರಾ ಡಯಟ್ ಏನೂ ಮಾಡ್ತಿಲ್ಲ. ಅದಕ್ಕೆ ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ ಅಂತ ನಾನು ಒಂದ್ಸರಿ ಮತ್ತೆ ಟೆಸ್ಟ್ ಮಾಡಿಸ್ದೆ. PCOS ಏನಾದರೂ ವಾಪಸ್ ಬಂದ್ಬಿಟ್ಟಿದ್ಯಾ, ಬಿಕಾಸ್ ನಾನು ವೇಟ್ ಗೇನ್ ಆಗಿಬಿಟ್ಟಿದ್ದೀನಿ ಈಗ. ಬಟ್ ನನ್ನ ಪೀರಿಯಡ್ಸ್ ಏನೋ ರೆಗ್ಯುಲರ್ ಆಗಿದೆ. ಆ್ಯಂಡ್ ನಂಗೆ ಸ್ಟ್ರೆಸ್ಸು ತುಂಬ ಇದೆ. ಇಲ್ಲಿ ನಾನು MBA ಮಾಡ್ತಿರೋದ್ರಿಂದ ಐ ಮೀನ್ ವೆರಿ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಹಿಯರ್. ಸೊ ಇಲ್ಲಿ ನನಗೆ ಮತ್ತೆ ಏನಾದರೂ ಆಗ್ತಿದ್ಯಾ ಅಂತ ನಾನು ಮತ್ತೆ ಟೆಸ್ಟ್ ಮಾಡಿಸಿ ನೋಡಿದೆ. ಅಂದರೆ ಥ್ಯಾಂಕ್ಫುಲಿ ನನಗೆ ಮೈ ಓವರೀಸ್ ಆರ್ ಸ್ಟಿಲ್ ನಾರ್ಮಲ್. ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ. ಇಟ್ಸ್ ಜಸ್ಟ್ ಐ ಹ್ಯಾವ್ ಲಾಟ್ ಆಫ್ ಡೆಫಿಷಿಯನ್ಸೀಸ್ ಇನ್ ಮೈ ಬಾಡಿ. ವೈಟಮಿನ್ D ಆಗಲಿ, ಐರನ್ ಆಗಲಿ, B12 ಆಗಲಿ, ಅವೆಲ್ಲ ಡೆಫಿಷಿಯನ್ಸಿ ಇದೆ. ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ ಹಾರ್ಮೋನ್ಸು ಹೈ ಇದೆ. ಅದ್ರ ಸಂಬಂಧ ನನ್ನ ಬಾಡಿಯಲ್ಲಿ ನನಗೆ ಹೇರ್ ಫಾಲ್ ಇನ್ನೂ ಇದೆ, ಹೇರ್ ಇಶ್ಯೂಸ್. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಫಿಕ್ಸ್ ಮೈ ಹೇರ್ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಲೂಸ್ ವೇಟ್. ಸೊ ಇವಾಗ ಸದ್ಯಕ್ಕೆ ಇದು ನನ್ನ ಲೈಫ್ ಸ್ಟೈಲ್ ರಿಪೋರ್ಟ್ ಅಂತಲೇ ಹೇಳ್ಬೋದು. ಸೊ ಟೆನ್ಷನ್ ತಗೋಬೇಡಿ. ಐ ಮೀನ್ ಡೂ ನಾಟ್ ಪ್ಯಾನಿಕ್, ಫೀಲ್ ಬ್ಯಾಡ್, ಯು ಆರ್ ನಾಟ್ ಅಲೋನ್ ಇನ್ ದಿಸ್. PCOS ಇಸ್ ವೆರಿ ನಾರ್ಮಲ್, ಇಟ್ಸ್ ರಿವರ್ಸಿಬಲ್. ಹೋಗುತ್ತೆ PCOS, ಯು ವಿಲ್ ಗೆಟ್ ಯೋರ್ ಪೀರಿಯಡ್ಸ್ ನಾರ್ಮಲಿ. ಯು ಜಸ್ಟ್ ಹ್ಯಾವ್ ಟು ಫಿಕ್ಸ್ ಯೋರ್ ಲೈಫ್ ಸ್ಟೈಲ್. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಬಾಡಿಗೆ, ದಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಆ ಲೂಸ್ ವೇಟ್ ಹೆಂಗ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. 6 months ದಟ್ ಐವ್ ಡನ್ ಡಯಟ್, ಉಪವಾಸ ಇದ್ದು ಏನೇನೂ ಮಾಡಿಲ್ಲ, ನಾನು ಊಟ ಮಾಡ್ತಿದ್ದೆ, ಬಟ್ ಹೆಲ್ತಿ ಊಟ. ಐ ಚೀಟೆಡ್ ಎವ್ರಿ ಸಂಡೇ ಹೋಗ್ಬಿಟ್ಟು ನಾನು ಒಂದು ಚೀಟ್ ಮೀಲ್ ತಿಂತಾ ಇದ್ದೆ. ಬಟ್ ಇಟ್ಸ್ ಆಲ್ ಅಬೌಟ್ 80-20. ನೀನು 80% having healthy diet and healthy lifestyle, and 20% even if you do not follow that, it's okay. It's really okay. But try to focus on your 80%. So if you want to see more such episodes, I'm now starting my journey and I really want to show how I actually reverse PCOS in every step, and I want to give some guidance of all the resources, all the research that I have done. So yeah, a new series. So please follow me on my Instagram as well as my YouTube. So where I'll be sharing everything about PCOS. Iವಾಗ ಏನು ಮಾಡ್ತಾ ಇದ್ದೀನಿ, ಮುಂದೆ ಏನು ಮಾಡ್ತೀನಿ, how I'm fixing my hair growth, how I'm trying to regrow my hair, and how I'm losing weight, I'll be showing to you. So till then, bye bye.
ಸಿಗೋಣ.